ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತು ನಾನು ಒಂದು ಕ್ರಾಫ್ಟ್ ಡಿಸೈನ್ ಮಾಡ್ತಿದ್ದೇನೆ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಓಕೆ, ಬನ್ನಿ ನೋಡುವ. ಈಗ ಮೊದಲಿಗೆ ನಾನೊಂದು ಡ್ರಾಯಿಂಗ್ ಶೀಟ್ ತಗೊಂಡಿದ್ದೇನೆ. ಅದಕ್ಕೆ ಒಂದು ರೌಂಡ್ ಶೇಪ್ ಕೊಟ್ಟು ಅದನ್ನು ಕಟ್ ಮಾಡ್ಕೊಳ್ತಿದ್ದೇನೆ. ಇದು ಕೆಳಗೆ ಒಂದು 3 ಪೇಜನ್ನು ಅಂದರೆ ಮೂರು ಶೀಟನ್ನು ಇಟ್ಕೊಂಡು ನಾನು ಕಟ್ ಮಾಡ್ಕೊಂಡಿದ್ದೇನೆ. ನೋಡ್ಕೊಳ್ಳಿ, 3 ಶೀಟ್ ಉಂಟು ನೋಡಿ. ಓಕೆನಾ ಗೈಸ್, ನೋಡ್ಕೊಂಡ್ರಲ್ಲ. ಅದನ್ನು ಈಗ ಒಂದೊಂದು ಹೀಗೆ ಒಂಚೂರು ಹೀಗೆ ಫೋಲ್ಡ್ ಮಾಡಿ, ಒಂದು 1/4 ಇಂಚಲ್ಲಿ ಫೋಲ್ಡ್ ಮಾಡ್ತಾ ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಆ ಥರ ಫೋಲ್ಡಿಂಗ್ ಮಾಡ್ತಾ ಬನ್ನಿ. ನೋಡ್ತಿದ್ದೀರಲ್ಲ, ಈ ಥರ ಫೋಲ್ಡಿಂಗ್ ಮಾಡ್ತಾ ಬನ್ನಿ. ನಂತರ ಇದನ್ನು ಫುಲ್ ಆದಮೇಲೆ ಈ ಥರ ಫ್ಲವರ್ ಟೈಪಲ್ಲಿ ಬರುತ್ತೆ. ನೋಡ್ಕೊಳ್ಳಿ, ಈ ಥರ ಫ್ಲವರ್ ಟೈಪ್ ಬಂದಮೇಲೆ ಅದನ್ನು ಒಂದು ಸೈಡಲ್ಲಿ ಹೀಗೆ ಒಳಗಡೆ ಪಾರ್ಟ್ ಉಂಟಲ್ಲ, ಅದಕ್ಕೆ ಗಮ್ಮನ್ನು ಹಾಕಬೇಕು. ನಾನು ಫೆವಿಕಾಲ್ ಗಮ್ ಯೂಸ್ ಮಾಡ್ತಿದ್ದೇನೆ. ನೋಡ್ಕೊಳ್ಳಿ, ಈ ಥರ ಫೆವಿಕಾಲ್ ಗಮ್ ಹಾಕ್ಕೊಳ್ತಿದ್ದೇನೆ. ಈ ಥರ ಫೆವಿಕಾಲ್ ಗಮ್ ಹಾಕ್ಕೊಂಡು ಒಂದು ಅದೇ 3 ಶೀಟ್ ತಗೊಂಡಿದ್ದೀವಲ್ಲ ರೌಂಡಲ್ಲಿ, ಅದಕ್ಕೆ ಫುಲ್ 2 ಕಡೆಯಲ್ಲಿ ಗಮ್ ಹಾಕ್ಕೊಂಡು ಅಂಟಿಸ್ಕೊಳ್ಬೇಕು. ಈ ಥರ ಬರುತ್ತೆ. ನೋಡ್ಕೊಳ್ಳಿ, ಫ್ಲವರ್ ಇದು ಎಸಲು ಹೇಳ್ತೀವಲ್ಲ ಆ ಥರ ಬರುತ್ತೆ. ಅದನ್ನು ಈ ಥರ ಹೀಗೆ ಫ್ಲವರ್ ಥರ ಇಟ್ಕೊಂಡು ಅದಕ್ಕೆ ಒಂದು ಸೈಡಲ್ಲಿ ಗಮ್ ಹಾಕ್ಕೊಳ್ಳಿ. ಈ ಥರ ಗಮ್ ಹಾಕ್ಕೊಂಡು ಒಂದು ಪಾರ್ಟಿಗೆ ಇನ್ನೊಂದು ಪಾರ್ಟನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಅಂದರೆ 2 ಎಸಲ್ ಥರ ಇರುತ್ತಲ್ಲ ಫ್ಲವರ್ ಇದು, ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಾಯಿಂಟ್ ಮಾಡ್ಕೊಳ್ಳಿ. ಈ ಥರ ಜಾಯಿಂಟ್ ಮಾಡಿಕೊಂಡು ಹಾಗೆ ಇನ್ನೊಂದು ಸಹ ಬರುತ್ತಲ್ಲ, ಮೂರು ಪಾರ್ಟ್ ತಗೊಂಡಿದ್ದಲ್ಲ, ಅದನ್ನು ಸಹ ಒಂದು ಕಡೆ ಈ ಥರ ಫ್ಲವರ್ ಬರುವ ಹಾಗೆ ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಬಟರ್ಫ್ಲೈ ಆ ಥರ ಸಹ ಮಾಡ್ಕೊಳ್ಬೋದು, ಬಟ್ ನಾನೀಗ ಫ್ಲವರನ್ನು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೇನೆ. ಓಕೆ ಗೈಸ್, ನೋಡ್ಕೊಳ್ಳಿ, ಈ ಥರ ಫ್ಲವರ್ ಥರ ಬರುತ್ತೆ. ಈ ಥರ ನೆಕ್ಸ್ಟ್ ಇದಕ್ಕೆ ಒಂದು 5 ಇಂಚು ವೈಟ್ ಕಲರ್ ಶೀಟ್ ಇರುತ್ತಲ್ಲ ನಿಮ್ಮದು, ವೈಟ್ ಕಲರ್ ಶೀಟ್ ತಗೊಂಡು ಅದಕ್ಕೆ 5 ಇಂಚಿದು 5 ಇಂಚು ಒಂದು ಸ್ಕ್ವೇರ್ ಥರ ಬರುತ್ತೆ. ಆ ಥರ ಪೇಪರ್ ಕಟ್ ಮಾಡ್ಕೊಳ್ಳಿ. ಇದು ಒಂದು ಸಾಧಾರಣ ಒಂದು 6 ಫ್ಲವರ್ ಬೇಕಾಗುತ್ತೆ. 5 ಇಂಚಲ್ಲಿ ಸ್ಕ್ವೇರ್ ಕಟ್ ಮಾಡ್ಕೊಳ್ಳಿ. 6 ಅದನ್ನು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ತ್ರಿಕೋನ ಟೈಪಲ್ಲಿ ಬರುತ್ತೆ. ಈ ಥರ ತ್ರಿಕೋನ ಟೈಪಲ್ಲಿ ಮಾಡಿ ಅದಕ್ಕೆ ಒಂದು ಎಸಲಿನ ಟೈಪಲ್ಲಿ ರೌಂಡ್ ಶೇಪ್ ಕೊಟ್ಟು ಅದನ್ನು ಈ ಥರ ಕಟ್ ಮಾಡ್ಕೊಳ್ಳಿ ಸಿಸರಲ್ಲಿ. ತುಂಬ ಈಸಿ ಉಂಟು ಗೈಸ್, ಇದೇನು ತುಂಬ ಕಷ್ಟ ಇಲ್ಲ, ತುಂಬಾ ಈಸಿ ಉಂಟು. ಒಂದು ಸಲ ಮಾಡಿದರೆ ನಿಮಗೆ ಮತ್ತೆ ಮಾಡುವ ಈ ಗೋಡೆಗೆ ಎಲ್ಲ ಹೀಗೆ ಇಡಲಿಕ್ಕೆ ಚೆಂದ ಆಗುತ್ತೆ. ಅದಕ್ಕೋಸ್ಕರ ಮಾಡ್ತಿದ್ದೇನೆ ನಾನು. ಅದರಲ್ಲಿ ಮಿಡ್ಲಲ್ಲಿ ಒಂದು ಕಟ್ ಮಾಡ್ಕೊಳ್ಬೇಕು. ಯಾವುದಾದ್ರೂ ಪಾರ್ಟಿಗೆ ಸೈಡಲ್ಲಿ ಒಂಚೂರು ಕಟ್ ಮಾಡಿಕೊಂಡು ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು. ಅಂದರೆ ಅದು ಫ್ಲವರ್ ಸ್ವಲ್ಪ ಉಬ್ಬಿ ಬರುತ್ತಲ್ಲ, ಆ ಥರ ಕಾಣಿಸ್ಲಿಕ್ಕೋಸ್ಕರ ಆ ಥರ ಕಟ್ ಮಾಡ್ಕೊಂಡಿದ್ದೇನೆ. ಕಟ್ ಮಾಡಿಕೊಂಡು ಈ ಥರ ಗಮ್ ಹಾಕ್ಕೊಳ್ಳಿ. ಗಮ್ ಹಾಕಿ ಅಂಟಿಸಿ. ಆ ಥರ ಫ್ಲವರ್ ಉಬ್ಬಿ ಬಂದಾಗಿ ಕಾಣುತ್ತೆ. ಅಂದರೆ ಫ್ಲವರ್ ಹೇಗಿರುತ್ತೆ ಅದೇ ಥರ ಕಾಣಲಿಕ್ಕೋಸ್ಕರ ಆ ಥರ ಕಟ್ ಮಾಡಿ ನಾವು ಅಂಟಿಸೋದು. ಓಕೆ, ನೋಡಿದ್ರಲ್ಲ. ಇದನ್ನು ದೊಡ್ಡ ಫ್ಲವರ್ ಮಾಡಿದ್ದೇವಲ್ಲ, ಆ ಫ್ಲವರಿಗೆ ಮಿಡ್ಲಲ್ಲಿ ಇಡಲಿಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೇವೆ. ಓಕೆನಾ. ಸ್ಕೆಚ್ ಪೆನ್ ಇದ್ದರೆ ನಾವು ಯಾವ ಕಲರ್ ಇದು ದೊಡ್ಡ ಫ್ಲವರ್ ಮಾಡ್ತೇವೆ ಆ ಕಲರ್ ಇದೆ ಸ್ಕೆಚ್ ಪೆನ್ನಲ್ಲಿ ನಾವು ಕಲರ್ ಕೊಡಬೇಕು. ತುಂಬಾ ಚೆಂದ ಆಗುತ್ತೆ ನೋಡಿ. ಈ ಥರ 6 ಫ್ಲವರ್ ಮಾಡ್ಕೊಂಡಿದ್ದೇನೆ. ಇನ್ನೊಂದು ಯಾವ ಕಲರ್ ಇದು ನಾವು ದೊಡ್ಡ ಫ್ಲವರ್ ಮಾಡಿದ್ದೇವೆ ಅದಕ್ಕೆ ಅದೇ ಪೇಪರಿಂದ ನಾವು ಸ್ಕ್ವೇರ್ 5 ಇಂಚಿದು ಸ್ಕ್ವೇರ್ ಕಟ್ ಮಾಡ್ಕೊಳ್ಬೇಕು. ಇದೊಂದು 5 ಇದು ಬೇಕಾಗುತ್ತೆ ಸ್ಕ್ವೇರ್. 5 ಪಾರ್ಟ್ ಮಾಡಿಕೊಂಡು ಈ ಥರ ಗಮ್ ಹಾಕ್ಕೊಂಡು ಅಂಟಿಸ್ಕೊಳ್ಳಿ. 5 ನೋಡಿದ್ರಲ್ಲ. ನೆಕ್ಸ್ಟು ಒಂದು ರಟ್ಟು ಇರುತ್ತಲ್ಲ, ಅದರಲ್ಲಿ ರೌಂಡ್ ಶೇಪ್ ಕಟ್ ಮಾಡಿಕೊಂಡು
ಈ ಥರ ಸಪೂರ ವೈಟ್ ಕಲರಲ್ಲಿ ಸಪೂರ ಒಂದು 1/4 ಇಂಚ್ ಆಗ್ಬೋದು. ಒಂದು 5 ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ಥರ. ಅದನ್ನು ನಾವು ರಟ್ಟು ಕಟ್ ಮಾಡ್ಕೊಂಡಿದ್ದೇವಲ್ಲ, ಅಂದರೆ ಫ್ಲವರಿಗೆ ಎಷ್ಟು ಬೇಕಂತ ನೋಡ್ಕೊಂಡು, ಫ್ಲವರ್ ಇಡಲಿಕ್ಕೋಸ್ಕರ ಅದನ್ನು ಎಷ್ಟು ಬೇಕಂತ ಅಳತೆ ನೋಡಿಕೊಂಡು ನಾವು ರೌಂಡ್ ಶೇಪ್ ಕಟ್ ಮಾಡಿದರೆ ಆಯಿತು. ಈ ರಟ್ಟೆಲ್ಲ ಬರುತ್ತಲ್ಲ ಅದರಲ್ಲಿ ಬಾಕ್ಸ್ ರಟ್ಟೆ ಸಿಗುತ್ತಲ್ಲ ಅದಾಗುತ್ತೆ ಗೈಸ್. ಈ ಥರ ಅಂದರೆ ಒಂದು ಸಣ್ಣದು ಒಂದು ದೊಡ್ಡದು ಅದಕ್ಕಿಂತ ಸ್ವಲ್ಪ ಸಣ್ಣದು ಆ ಥರ ಹೀಗೆ ಬರುತ್ತೆ. ಅದಕ್ಕೆ ನಾವು ಸ್ಕ್ವೇರ್ ಪೀಸ್ ಕಟ್ ಮಾಡ್ಕೊಂಡಿದ್ದೇವಲ್ಲ ಅದನ್ನು ಈ ಥರ ಅಂಟಿಸಿದರೆ ಆಯಿತು. ದೊಡ್ಡದಿಂದ ಚಿಕ್ಕದಿಂದ ದೊಡ್ಡದು ಆ ಥರ. ಓಕೆನಾ ಗೈಸ್. ನೆಕ್ಸ್ಟ್ ಅದು ಫ್ಲವರ್ ಮಾಡ್ಕೊಂಡಿದ್ದೇವಲ್ಲ ಅದನ್ನು ಈ ಥರ ಅಂಟಿಸಿ. ಇದು ಅದರ ಫ್ಲವರ್ ಇದು ಮಿಡ್ಲಲ್ಲಿ ಈ ಪರ್ಲ್ ಬರುತ್ತಲ್ಲ, ಅಂದರೆ ಮಣಿ ಥರ ವೈಟ್ ಕಲರಿದು, ಅದು ಇಟ್ಟರೂ ಸಹ ಚೆಂದ ಆಗುತ್ತೆ. ನನ್ನದರಲ್ಲಿ ಇರಲಿಲ್ಲ ನಾನು ಮಾಡುವಾಗ, ಹಾಗಾಗಿ ನಾನು ಅಂಟಿಸಲಿಲ್ಲ. ನೀವು ಒಂದು ವೇಳೆ ಮಣಿ ಥರ ಇದ್ದರೆ ಅದನ್ನು ಸಹ ಅಂಟಿಸ್ಬೋದು. ಈ ಥರ ದೊಡ್ಡ ಫ್ಲವರ್ಗೆ ಅದು ರಟ್ಟಿನ ಕೆಳಗೆ ಹೀಗೆ ಅಂಟಿಸಿ ಈ ಥರ ಇಟ್ಟರೆ ಆಯಿತು. ಓಕೆನಾ ಗೈಸ್. ನೋಡಿದ್ರಲ್ಲ ಯಾವ ಥರ ಕ್ರಾಫ್ಟ್ ಮಾಡೋದಂತ. ಜಸ್ಟ್ ಸಿಂಪಲಲ್ಲಿ ನಾವು ಮಾಡ್ತಾ ಹೋದರೆ ತುಂಬಾ ಚೆಂದಾಗಿ ಕಾಣುತ್ತೆ ಈ ಥರ ಕ್ರಾಫ್ಟು. ನೀವು ಸಹ ಮಾಡಿ ಗೈಸ್. ಓಕೆ ಬಾಯ್ ಗೈಸ್. ಜೈ ಶ್ರೀ ಕೃಷ್ಣ. ಓಕೆ ಬಾಯ್.